ಗಾಯ್ಸ್, ಇವಾಗ ನಾವು 3ನೇ ಪ್ಲೇಸ್ ಬಂದು ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ಬನ್ನಿ ತೋರಿಸ್ತೀವಿ. ಸಾರಿ ಗಾಯ್ಸ್, ಇದು 4ನೇ ಪ್ಲೇಸ್ ಆಗಿದೆ. ಅಪ್ಪಣ್ಣಾಚಾರ್ಯರ ಮನೆ 3ನೇ ಪ್ಲೇಸ್ ಆಗಿತ್ತು. ಆ್ಯಂಡ್ ನಾವು ಬಂದಿದ್ದೀವಿ ಇವಾಗ ಪಂಚಮುಖಿ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಮಹಿಮೆ ಏನು ಅಂತ ಅಂದರೆ, ಇಲ್ಲಿ 16ನೇ ಶತಮಾನದಲ್ಲಿ ರಾಯರು 12 ವರ್ಷ ತಪಸ್ ಮಾಡಿದ್ದಕ್ಕೋಸ್ಕರ ಆಂಜನೇಯ ಸ್ವಾಮಿ ಇವರಿಗೆ ದರ್ಶನ ಕೊಟ್ಟು ಇಲ್ಲಿ ಪಂಚಮುಖಿ ಪಂಚಮುಖಿಯಾಗಿ ಇಲ್ಲಿ ಏನು ಮೂಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಪಂಚಮುಖಿ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ಹೇಗಿದೆ ಅಂತ ಅಂದರೆ, ಒಂದು ಬಂಡೆ ಮೇಲೆ ಆಂಜನೇಯ ಸ್ವಾಮಿ, ನರಸಿಂಹ ಸ್ವಾಮಿ, ಗರುಡ ಮತ್ತು ಹಯಗ್ರೀವ ಮತ್ತು ವರಾಹ ಈ 5 ಜನದ ಮುಖ ಈ ಬಂಡೆ ಮೇಲೆ ಕೆತ್ತನೆ ಆಗಿದೆ. ಅಂದರೆ ಮೂಡಿ ಬಂದಿದೆ. ಅದಕ್ಕೋಸ್ಕರ ಇದನ್ನು ಪಂಚಮುಖಿ ದೇವಸ್ಥಾನ ಅಂತ ಕರಿತೀವಿ. ನೀವು ನೋಡ್ತಿರೋದು ಇವಾಗ ಆಂಜನೇಯನ ಪಾದ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಮೆಟ್ಲು ಹತ್ಕೊಂಡು ಹೋಗಬೇಕು. ನೋಡಿ, ಚಿಕ್ಕ ಆಂಜನೇಯವರು ಸಿಕ್ಕಿದ್ರು. ಆ್ಯಂಡ್ ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಕೆಳಗಡೆ ಎಲ್ಲ ಬರಬೇಕು, ಆದರೆ ಅವತ್ತು ಏನು ರಶ್ ಇಲ್ಲದೆ ಇರೋ ಕಾರಣ ನಾವು ಹಾಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಏನು ಅಂದರೆ, ಒಳಗಡೆ ವಿಡಿಯೋ ಏನು ತೆಗಿಯೋ ಹಾಗಿರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಸೊ ನಾನು ನಿಮ್ಗೆ ಹೇಳಿದಷ್ಟು ಇದೇನೆ 5 ಮುಖಗಳು. ಈ ಮುಖಗಳೇ ಅಲ್ಲಿ ಮೂಡಿರೋದು ಬಂಡೆ ಮೇಲೆ. ಆ್ಯಂಡ್ ಇದಾದಮೇಲೆ ಒಳಗಡೆ ಭೇಟಿ ಕೊಟ್ಟೆ ನಾನು. ಇಲ್ಲಿ ದೇವಸ್ಥಾನ ಚಿಕ್ಕ ದೇವಸ್ಥಾನಗಳಿದ್ವು. ಇದು ಹೀಗೆಲ್ಲ ಸುತ್ಕೊಂಡು ಬರಬೇಕು. ಅರಳಿಕಟ್ಟೆ ಮತ್ತು ನಾಗರಕಲ್ಲು. ಆ್ಯಂಡ್ ನೀವು ನೋಡ್ತಿದ್ದೀರಲ್ವ, ಇದು ಚಾಣಕ್ಯ ಅವ್ರದ್ದು ಪೇಂಟಿಂಗ್ಸ್ ಎಲ್ಲ ಮಾಡಿದರು. ಆ್ಯಂಡ್ ಇದ್ರ ಬಗ್ಗೆ ಬರೆದಿದ್ರು. ನೀವು ನೋಡ್ತಿದ್ದೀರಲ್ಲ ಗೈಸ್, ಇಲ್ಲಿಂದ ಬರಬೇಕು ಅವ್ರಿಗೆ ಹತ್ತಬೇಕು ಅಂತ ಅಂದರೆ. ಆ್ಯಂಡ್ ನೀವು ನೋಡ್ತಿರೋ ಹಾಗೇ ಬಂಡೆ ಒಳಗಡೆನೇ ಕೆತ್ತನೆ ಆಗಿರೋದು. ಇದು ಬಂಡೆ ಒಳಗಡೆ ಜಾಗ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈಗ ನಿಮ್ಗೆ ತೋರಿಸ್ತಿದ್ದೀನಿ ಏನು ಅಂತ ಅಂದರೆ, ಇಲ್ಲಿ ಆಂಜನೇಯ ಸ್ವಾಮಿಯವ್ರದ್ದು ಪಾದರಕ್ಷೆಗಳಿದೆ. ಇದೇ ಅವರ ಪಾದರಕ್ಷೆ. ಎಷ್ಟು ದೊಡ್ಡದಾಗಿದೆ ಅಂದರೆ, ಅಲ್ಲಿ ಇನ್ನೂ ಒಂದು ಜೊತೆ ಪಾದರಕ್ಷೆ ಇದೆ. ಇದು ಅವರ ಗದ್ದೆ. ಅದಾದಮೇಲೆ ಈ ಕಡೆ ಲೆಫ್ಟ್ ಸೈಡ್ ಬಂದರೆ, ಅಂದರೆ ದೇವಸ್ಥಾನದ ರೈಟ್ ಸೈಡ್ ಇದು. ಇಲ್ಲೆಲ್ಲ ಬರೀ ಬಂಡೆ ಕಲ್ಲೇ ಕಾಣಿಸ್ತಿದೆ. ಇದೇ ದೇವಸ್ಥಾನ. ಆ್ಯಂಡ್ ನೋಡಿ ಹೇಗಿದೆ, ಬಂಡೆ ಮೇಲೆ ಬಂಡೆ. ಆ್ಯಂಡ್ ಇಲ್ಲಿಂದ ಮುಂದೆ ಹೋದರೆ ಒಂದು ದೇವಸ್ಥಾನ ಇತ್ತು, ಲಕ್ಷ್ಮೀ ದೇವರು. ಬಟ್ ನಮಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ. ನಾವು ಮತ್ತೆ ರಿಟರ್ನ್ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ, ಯಾಕಂದರೆ ಅಲ್ಲಿ ದೊಡ್ಡ ಪೂಜೆ ಇತ್ತು. ಆ್ಯಂಡ್ ರಿಟರ್ನ್ ಬರುವಾಗ ಇದು ರಾಯರ ಪೂರ್ತಿ, ಅಂದರೆ ಈ ಪಂಚಮುಖಿ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಅಂತ. ಏನು ಅಂದರೆ, 16ನೇ ಶತಮಾನದಲ್ಲಿ ಇವರು ಅಂದರೆ ತಪಸ್ ಮಾಡಿದ್ರಲ್ವ, ಆವಾಗ ತಿರುಪತಿ ದೇವರು ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮಿ, ಪಂಚಮುಖಿ ಪ್ರಾಣದೇವರು ಇವರೆಲ್ಲರೂ ಕೂಡ ವಿಷ್ಣು ಕೂರ್ಮಾವತಾರದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿರ್ತಾರೆ. ಇವರೆಲ್ಲರೂ ಆಶೀರ್ವಾದ ತಗೊಂಡು ಬೃಂದಾವನಕ್ಕೆ ಬಂದು ಬೃಂದಾವನಸ್ಥರಾಗ್ತಾರೆ ರಾಯರು. ಇಲ್ಲಿ ಏನು ನೋಡ್ತಿದ್ದೀರಾ ನೀವು, ಬಂಡೆಕಲ್ ಮೇಲೆ 5 ದೇವರದ್ದು ಹೀಗೆ ಇದೆ. ಒಳಗಡೆನೂ ಕೂಡ ಇದೇನೇ ಮೂಡಿ ಬಂದಿರೋದು. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ರಾಯರ ಮಠಕ್ಕೆ ಬಂದ್ವಿ. ಗುರುವಾರ ಏಕಾದಶಿ ಆಗಿರೋದ್ರಿಂದ ನಾವು ಹೋಗಿದ್ದಕ್ಕೆ ಶುಕ್ರವಾರನೇ ರಥೋತ್ಸವ ಇಟ್ಕೊಂಡಿದ್ರು. ಆ್ಯಂಡ್ ಅಲ್ಲಿಂದ ನಾವು ರಥೋತ್ಸವ ನೋಡೋಕ್ಕೆ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ರಥೋತ್ಸವ ಸ್ಟಾರ್ಟ್ ಆಗಿತ್ತು. ಒಂದ್ಸಲ ಈ ಆನೆ ಅಂಬಾರಿ ಮೇಲೆ ಒಂದ್ಸಲ ರಥೋತ್ಸವ ನಡೆದಿದೆ, 1 ರೌಂಡು. ಅದಾದಮೇಲೆ ಇವಾಗ ನೆಕ್ಸ್ಟು ನೀವು ನೋಡ್ತಿದ್ದೀರಾ ಅಲ್ವಾ, ಇದು ಮರದ್ರಲ್ಲಿ ಮಾಡಿರೋವಂಥ ತೇರು. ಇದರಲ್ಲಿ ಎಳಿತಿದ್ದಾರೆ ದೇವ್ರನ್ನ. ಅದಾದಮೇಲೆ ಅಂದರೆ ಪ್ರತಿ ಸಲ ಅಂದರೆ 5 ಸಲ ಶಿಫ್ಟ್ ಮಾಡಿದ್ದಾರೆ ದೇವ್ರನ್ನ. ಒಂದು ಅಂಬಾರಿ, ಅದಾದಮೇಲೆ ಈ ಗಂಧದ ಮರ ಅನ್ಕೋತೀನಿ, ನನಗೆ ಗೊತ್ತಿಲ್ಲ, ಈ ಮರದಲ್ಲಿ ಮಾಡಿರೋವಂಥ ರಥ, ಅದಾದಮೇಲೆ ಬೆಳ್ಳಿ ರಥ, ಅದಾದಮೇಲೆ ಚಿನ್ನದ ರಥ, ಅದಾದಮೇಲೆ ಈ ಅಶ್ವ ರಥ ಅಂತ ಅಂದರೆ ಕುದುರೆಗಳಿರೋವಂಥ ರಥದಲ್ಲಿ ಹೋಗಿದ್ದು. ಈಗ ನೋಡ್ತಿದ್ದೀರಾ ನೀವು, ಫಸ್ಟ್ ಈಗ ಬೆಳ್ಳಿ ರಥ ನಾನು ಹೋದ್ಮೇಲೆ ಸಿಕ್ಕಂಥದ್ದು 2ನೇದು. ನಾನು ಪ್ರತಿ ಸಲವೂ ಕೂಡ ಜೊತೆಲೇ ವೀಡಿಯೋ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಏನಂದರೆ, ಅವತ್ತು ಅಲ್ಲಿ ಒಳಗಡೆ ವೀಡಿಯೋ ಮಾಡೋಂಗೇ ಇರಲಿಲ್ಲ, ಬಟ್ ಎಲ್ಲ ಮಾಡ್ತಿದ್ರು, ಹಾಗಾಗಿ ನಾನು ಮಾಡಿದೆ.
ನಾನು ಅಂದ್ಕೊತಿದ್ದೆ ಅಯ್ಯೋ ಇಲ್ಲಿ ತನಕ ಬಂದು ನಾನು ದೇವ್ರನ್ನೇ ತೋರಿಸಿಲ್ವಲ್ಲ ಅಂತ. ಬಟ್ ಒಳಗಡೆ ಇರೋ ರಾಯರನ್ನ ತೋರ್ಸೋಕ್ಕಾಗಿಲ್ಲ ಅಂತ ಅಂದರು. ಅವ್ರು ಪೂಜಿಸೋ ಕೃಷ್ಣನ ನಾನು ನಿಮಗೆ ತೋರಿಸ್ತಿದ್ದೀನಿ. ರಥೋತ್ಸವ ಸಿಗೋದು ತುಂಬಾ ಕಷ್ಟ. ಎಲ್ರಿಗೂ ಗುರುವಾರ ಹೋಗೋದು ತುಂಬ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ, ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಅದನ್ನು ಕಣ್ತುಂಬ ನೋಡಿ ಪ್ರತಿ ಸಲವೂ ಅದ್ರ ಜೊತೆನೇ ಹೋಗಿ ತುಂಬ ಹತ್ತಿರದಿಂದ ನೋಡಿದೆ. ನನಗೆ ತುಂಬಾ ಖುಷಿ ಆಯಿತು. ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು ಅಂದರೆ, ಗುರುವಾರ ಹೋಗೋದಕ್ಕೆ ನಾವು 1 ತಿಂಗಳು ಅಥವಾ 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಬೇಕು. ನಾವು 1 ವಾರ ಮುಂಚೆ ಬುಕ್ ಮಾಡಿದ್ರಿಂದ ನಮಗೆ ಗುರುವಾರ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಶುಕ್ರವಾರ ಹೋದ್ವಿ. ಆದರೂ ಕೂಡ ದೇವರು ನಮಗೆ ದರ್ಶನ ಕೊಟ್ಟು, ಯಾಕಂದರೆ ಗುರುವಾರ ಏಕಾದಶಿ ಆಗಿತ್ತು ಆ್ಯಂಡ್ ಅವತ್ತೇನು ರಥೋತ್ಸವ ಮಾಡಲ್ಲ. ಅದಕ್ಕೋಸ್ಕರ ಶುಕ್ರವಾರ ಮಾಡೋದು. ಎಲ್ಲನೂ ಕಣ್ತುಂಬ್ಕೊಂಡ್ವಿ. ಪ್ರತಿ ಸಲ ದೇವ್ರನ್ನ ಒಂದರಿಂದ ಇನ್ನೊಂದಕ್ಕೆ ಶಿಫ್ಟ್ ಮಾಡಿದಾಗ ಮಂಗಳಾರತಿ ಮಾಡ್ತಾಯಿದ್ರು. ಮತ್ತು ಕೊನೆ ರಥದಿಂದ ಇಳಿಸ್ಕೊಂಡು ಹೆಗಲ ಮೇಲೆ ಒಂದು ಸಲ ಕರ್ಕೊಂಡು ಬಂದು 1 ರೌಂಡ್ ಹಾಕ್ಸಿದ್ರು. ಅದಾದಮೇಲೆ ಅವರು 5 ಸಲ ಶಿಫ್ಟ್ ಮಾಡಾದಮೇಲೆ ದೇವ್ರನ್ನ ಒಂದು ತೊಟ್ಲಲ್ಲಿ ತೂಗ್ತಿದ್ರು. ಅದನ್ನಂತೂ ನಾನು ಹತ್ತಿರದಿಂದ ಹೋಗಿ ನೋಡಿದೆ. ನನಗಂದು ನನ್ನ ಫ್ಯಾಮಿಲಿನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಅವರೆಲ್ಲ ಹುಡುಕ್ತಿದ್ರು ನಾನು ಎಲ್ಲಿದ್ದೀನಿ ಅಂತ. ದೇವರು ವಿಗ್ರಹನ ಕೃಷ್ಣನ ಕರ್ಕೊಂಡು ಹೋಗಿ ತೊಟ್ಲಲ್ಲಿ ತೂಗಿ ಅದಕ್ಕೆ ಲಾಲಿ ಹೇಳೋ ಥರ ಅಂದರೆ ಮಂತ್ರಗಳನ್ನ ಹೇಳಿ ಅವ್ರನ್ನ ಮಲಗಿಸ್ತಾರೆ. ಇದಾದಮೇಲೆ ನಾವೆಲ್ಲರೂ ಊಟಕ್ಕೆ ಹೋದ್ವಿ. ಅಲ್ಲಿಂದ ಹೊರಟ್ವಿ. ಬಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ರೂಮ್ ನೋಡಿ ಹೀಗಿದೆ. ಆ್ಯಂಡ್ ರೂಮ್ ನಂಗೆ ತುಂಬ ಇಷ್ಟ ಆಗಿತ್ತು. ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲೇ ಸನ್ರೈಸ್ ಆಗಿತ್ತು. ಮಾರ್ನಿಂಗ್ ವ್ಯೂ ಸಕ್ಕತ್ತಾಗಿತ್ತು. ಬಟ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ನಾನು ಇದ್ದಿದ್ದು ಲೇಟು. ಬಟ್ ಅದಾದಮೇಲೆ ಫೋನ್ ಚಾರ್ಜ್ ಇರಲಿಲ್ಲ. ಬಟ್ ಚೆನ್ನಾಗಿತ್ತು ಗೈಸ್ ನೋಡೋದಕ್ಕೆ. ನೀವು ಬಂದರೆ ಟ್ರೈ ಮಾಡಿ. ವಿಂಡೋ ಸೈಡಿಂದ ಈ ಸೈಡ್ ಇರೋ ರೂಮ್ಗಳನ್ನ ಟ್ರೈ ಮಾಡಿ. ಆದಮೇಲೆ ಎಲ್ಲರೂ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಹೊರಗಡೆ ಇಟ್ಟಿದ್ರು. ಪ್ಯಾಕ್ ಆಗಿರೋ ಲಗೇಜ್ ಎಲ್ಲನೂ ಎತ್ಕೊಂಡು ಕೆಳಗಡೆ ಬಂದು ಆಟೋದವರು ಕಾಲ್ ಮಾಡಿದ್ವಿ. ಅವ್ರು ಬಂದು ಪಿಕ್ ಮಾಡಿ ನಮ್ಮನ್ನು ರೈಲ್ವೆ ಸ್ಟೇಷನ್ ತನಕ ಬಿಟ್ಟರು. ರಾತ್ರಿ 12:30ಗೆ ಟ್ರೈನ್ ಇತ್ತು. ಬೆಳಗ್ಗೆ 11:30ಗೆಲ್ಲ ಮೈಸೂರು ತಲುಪಿದ್ವಿ. ಅಲ್ಲೇ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಬಾಯ್ ಗಾಯ್ಸ್.